ವೆಲ್ಕಮ್ ಬ್ಯಾಕ್. ಈಗ ನಾನು ಒಂದು ಪ್ರಶ್ನೆ ಕೇಳುತ್ತೇನೆ. ಈ ದಿನ ನೀನು ಮಾಡುತ್ತಿರುವ ಕೆಲಸಗಳು ಮುಂದಿನ 5 ವರ್ಷಗಳ ನಂತರ ನಿನ್ನ ಜೀವನವನ್ನು ಹೇಗೆ ರೂಪಿಸಲಿದೆ ಹೇಳು. ಬಹಳ ಜನರು ತಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಆದರೆ ಭವಿಷ್ಯವನ್ನು ನಿರ್ಮಿಸಲು ಬೇಕಾದ ಕೆಲಸವನ್ನು ಮಾಡಲು ಹಿಂಜರಿಯುತ್ತಾರೆ. ನೆಪಗಳನ್ನು ಹೇಳಿಕೊಂಡು ದಿನಗಳನ್ನು ಆರಾಮಾಗಿ ಕಳೆಯುತ್ತಾ ಕೂತರೆ ಜೀವನ ಬದಲಾಗಲ್ಲ. ಇಲ್ಲಿ ನಿನ್ನ ಭವಿಷ್ಯವನ್ನು ನೀನೇ ನಿರ್ಮಿಸಬೇಕು. ಅದೃಷ್ಟ ಹುಡುಕಿಕೊಂಡು ಬರಲಿ ಎಂದು ಕುಳಿತುಕೊಂಡಿದ್ದರೆ ನೀನು ಹಿಂದೆಯೇ ಉಳಿಯುತ್ತೀಯಾ? ಇಲ್ಲಿ ನಿನ್ನ ಭವಿಷ್ಯ ಅದೃಷ್ಟದಿಂದ ನಿರ್ಮಾಣವಾಗಲ್ಲ, ನೀನು ಮಾಡುವ ಕೆಲಸ ಮತ್ತು ಆಲೋಚನೆಗಳಿಂದ ನಿರ್ಮಾಣವಾಗುತ್ತದೆ. ಕೆಲವರು ಹೇಳ್ತಾರೆ, ಅದು ನನ್ನ ಅದೃಷ್ಟವೇ ಕೆಟ್ಟದ್ದು, ನನಗೆ ಅವಕಾಶ ಸಿಗಲಿಲ್ಲ, ನನ್ನ ಪರಿಸ್ಥಿತಿ ಸರಿಯಿಲ್ಲ. ಗೆಳೆಯ ಕೇಳು, ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ಅದನ್ನು ಮೀರಿ ಹೋರಾಡಿ ತಮ್ಮ ಜೀವನವನ್ನು ಬದಲಾಯಿಸಿಕೊಂಡವರು ಸಾವಿರಾರು ಜನರಿದ್ದಾರೆ. ಅವರಿಗೆ ನಮಗಿಂತ ಹೆಚ್ಚು ಸಮಯವೇನೂ ಇರಲಿಲ್ಲ, ಸಿಕ್ಕಾಪಟ್ಟೆ ದುಡ್ಡು ಇರಲಿಲ್ಲ, ಆದರೆ ಅವರಲ್ಲಿ ಉತ್ತಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳುವ ಗುರಿ, ಕನಸು ಇತ್ತು. ಜೀವನದಲ್ಲಿ ಅದೃಷ್ಟಕ್ಕಿಂತ ದೊಡ್ಡ ಶಕ್ತಿ ನಮ್ಮ ನಿರ್ಧಾರ. ನಾವು ಇವತ್ತು ತೆಗೆದುಕೊಳ್ಳುವ ನಿರ್ಧಾರವೇ ನಾಳೆಯ ಜೀವನವನ್ನು ನಿರ್ಧರಿಸುತ್ತದೆ. ಗೆಳೆಯ, ಪ್ರತಿದಿನದ ನಿನ್ನ ಅಭ್ಯಾಸವೇ ನಿನ್ನ ಯಶಸ್ಸನ್ನು ಕಟ್ಟುತ್ತದೆ. ಪ್ರತಿದಿನ ಬೆಳಗ್ಗೆ ತಡವಾಗಿ ಏಳುವುದು, ಗಂಟೆಗಟ್ಟಲೆ ಮೊಬೈಲಲ್ಲಿ ಸಮಯ ವ್ಯರ್ಥ ಮಾಡುವುದು, ನಿರ್ದಿಷ್ಟ ಗುರಿ ಇಟ್ಟುಕೊಳ್ಳದೆ ದಿನಗಳನ್ನು ಕಳೆಯುವುದು, ಇವೆಲ್ಲವೂ ನಿಧಾನವಾಗಿ ನಮ್ಮ ಭವಿಷ್ಯವನ್ನು ಹಾಳು ಮಾಡುತ್ತವೆ. ಅದೇ ಪ್ರತಿದಿನ 1 ಗಂಟೆ ಓದುವುದು, ಹೊಸ ವಿಷಯ ಕಲಿಯುವುದು, ಆರೋಗ್ಯ ಕಾಪಾಡಿಕೊಳ್ಳುವುದು, ಸಮಯಕ್ಕೆ ಬೆಲೆ ಕೊಡುವುದು, ಈ ಅಭ್ಯಾಸಗಳು ನಿನ್ನ ಭವಿಷ್ಯವನ್ನು ಉತ್ತಮವಾಗಿ ನಿರ್ಮಿಸುತ್ತವೆ. ನಾಳೆಯ ನಿನ್ನ ಭವಿಷ್ಯ ಇಂದು ನೀನು ಮಾಡುತ್ತಿರುವ ಕೆಲಸಗಳ ಮೇಲೆ ನಿಂತಿದೆ. ಇತರರನ್ನು ದೂಷಿಸುವುದು ತುಂಬ ಸುಲಭ, ಆದರೆ ಜವಾಬ್ದಾರಿಯನ್ನು ಸ್ವೀಕರಿಸಿ ಮುಂದೆ ನಡೆಯುವವರೇ ದೊಡ್ಡ ಸಾಧನೆ ಮಾಡ್ತಾರೆ. ಜೀವನ ಬದಲಾಗಬೇಕಾದರೆ ಮೊದಲು ನಮ್ಮ ಯೋಚನೆ ಬದಲಾಗಬೇಕು, ನಂತರ ನಮ್ಮ ಅಭ್ಯಾಸ ಬದಲಾಗಬೇಕು, ಆಗ ನಮ್ಮ ಭವಿಷ್ಯವು ಸಹ ಬದಲಾಗುತ್ತದೆ. ನಿನ್ನ ಕನಸು ದೊಡ್ಡದಾಗಿದೆ ಅಂದ ಮೇಲೆ ಮೊದಲ ಹೆಜ್ಜೆ ಇಡುವುದರಲ್ಲಿ ಭಯ ಇರಬಾರದು. ನೋಡು ಗೆಳೆಯ, ಒಂದು ಕಟ್ಟಡವೂ ಸಹ ಒಂದು ಇಟ್ಟಿಗೆಯಿಂದಲೇ ಆರಂಭವಾಗುತ್ತದೆ, ಒಂದು ಮರ ಕೂಡ ಒಂದು ಬೀಜದಿಂದಲೇ ಬೆಳೆಯುತ್ತದೆ. ಹಾಗೆ ಒಂದು ಯಶಸ್ವಿ ಜೀವನವು ಒಂದು ಸಣ್ಣ ನಿರ್ಧಾರದಿಂದಲೇ ಆರಂಭವಾಗುತ್ತದೆ. ಅದು ಸೋಲು ಬಂದರೆ ಬರಲಿ ಬಿಡು, ಸೋಲು ಎಂದರೆ ಅಂತ್ಯವಲ್ಲ, ಅದು ನಿನ್ನ ಪ್ರಯತ್ನ ಮತ್ತು ಪರಿಶ್ರಮದ ಫಲವೇ ಆಗಿರುತ್ತದೆ. ಪ್ರತಿ ಸೋಲು ನಿನ್ನನ್ನು ಇನ್ನಷ್ಟು ಬಲಿಷ್ಠನನ್ನಾಗಿ ಮಾಡುತ್ತದೆ, ಪ್ರತಿ ತಪ್ಪು ಸಹ ನಿನ್ನನ್ನು ಸರಿಯಾದ ದಾರಿಯತ್ತ ಕರೆದೊಯ್ಯುತ್ತದೆ. ಆದರೆ ನೀನು ಪ್ರಯತ್ನವನ್ನೇ ಕೈಚಲ್ಲಿ ಸುಮ್ಮನೆ ಕುಳಿತಾಗಲೇ ನಿಜವಾದ ಸೋಲು ಎದುರಾಗುತ್ತದೆ. ಇಲ್ಲಿ ನೀನು ಸಮಯವನ್ನು ಗೌರವಿಸುವುದನ್ನು ಮೊದಲು ಕಲಿ. ಕಳೆದು ಹೋದ ಸಮಯ ಮತ್ತೆ ಬರಲ್ಲ, ಕಳೆದು ಹೋದ ಹಣವನ್ನು ಮರಳಿ ಸಂಪಾದಿಸಬಹುದು, ಕಳೆದುಕೊಂಡ ಅವಕಾಶವನ್ನು ಮತ್ತೆ ಪಡೆಯಬಹುದು, ಆದರೆ ಕಳೆದು ಹೋದ ಸಮಯವನ್ನು ಯಾರೂ ಮರಳಿ ಕೊಡಲು ಸಾಧ್ಯವಿಲ್ಲ. ಪ್ರತಿದಿನ ಸಿಗುವ 24 ಗಂಟೆಗಳೇ ನಿನ್ನ ದೊಡ್ಡ ಸಂಪತ್ತು. ಅದನ್ನು ಹೇಗೆ ಸದುಪಯೋಗ ಮಾಡುತ್ತೀಯೋ ಅದೇ ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಗೆಳೆಯ, ಯಾರು ಇಲ್ಲಿ ನಿನ್ನನ್ನು ನಂಬದಿದ್ದರೂ ಪರವಾಗಿಲ್ಲ, ನಿನ್ನನ್ನು ಮೊದಲು ನೀನು ನಂಬು. ಜನರು ನಿನ್ನನ್ನು ಟೀಕಿಸುತ್ತಾರೆ, ನಗುತ್ತಾರೆ, ಕೀಳಾಗಿ ಮಾತನಾಡುತ್ತಾರೆ, ಆದರೆ ಕಷ್ಟದಲ್ಲಿ ಯಾರು ಬಂದು ಸಹಾಯ ಮಾಡಲ್ಲ. ಜನರ ಕೊಂಕು ಮಾತುಗಳನ್ನು ಲೆಕ್ಕಿಸದೆ ನಿನ್ನ ಗುರಿ ಕನಸಿಗೆ ಹೆಚ್ಚು ಮಹತ್ವ ಕೊಡು. ಯಾವ ದಿನಕ್ಕಾಗಿಯೂ ಕಾಯುತ್ತಾ ಕೂರಬೇಡ. ಅದು ಮುಂದಿನ ತಿಂಗಳು ಓದುತ್ತೇನೆ, ಮುಂದಿನ ವರ್ಷ ದುಡಿಯುತ್ತೇನೆ ಎಂದು ಹೇಳುತ್ತಾ ಹೋದರೆ ದಿನಗಳು ವರ್ಷಗಳು ಕಳೆಯುತ್ತವೆ, ಆದರೆ ಜೀವನ ಬದಲಾಗಲ್ಲ. ಎದ್ದೇಳು, ಹಿಂದೆ ಶುರು ಮಾಡು. ಇಂದಿನ ಕೆಲಸವೇ ನಾಳೆಯ ಯಶಸ್ಸಿನ ಮುನ್ನುಡಿಯನ್ನು ಬರೆಯುತ್ತದೆ. ನಿನ್ನ ಭವಿಷ್ಯವನ್ನು ಇಲ್ಲಿ ನೀನೇ ನಿರ್ಮಿಸಬೇಕು. ಯಾವ ಫ್ರೆಂಡ್ಸ್, ಯಾವ ಸಂಬಂಧಿಕರು ಬರಲ್ಲ. ನಿನಗೆ ಬೆಂಬಲ ನೀಡುವ ಕೆಲಸವನ್ನಷ್ಟೇ ಅವರು ಮಾಡಬಹುದು, ಆದರೆ ನಿನ್ನ ಜೀವನದ ಕಟ್ಟಡವನ್ನು ಕಟ್ಟಬೇಕಾದ ಇಂಜಿನಿಯರ್ ನೀನೇ ಆಗಿರುವೆ. ಪ್ರತಿದಿನ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೋ, ಹೊಸ ವಿಚಾರಗಳನ್ನು ಕಲಿ, ನಿನ್ನನ್ನು ನೀನು ಉತ್ತಮವಾಗಿಸುತ್ತಾ ಸಾಗು. ಮುಂದೊಂದು ದಿನ ಹಿಂದೆ ತಿರುಗಿ ನೋಡಿದಾಗ ನೀನೇ ಅಂದುಕೊಳ್ಳುವೆ, ನನ್ನ ಜೀವನವನ್ನು ಬದಲಾಯಿಸಿದ್ದು ಅದೃಷ್ಟವಲ್ಲ, ನಾನು ತೆಗೆದುಕೊಂಡ ನಿರ್ಧಾರಗಳು ಎಂದು ಹೆಮ್ಮೆಯಿಂದ ಹೇಳುವೆ. ಆದ್ದರಿಂದ ಗೆಳೆಯ, ಕನಸನ್ನು ಕಾಣು, ಗುರಿ ಇಟ್ಟುಕೋ, ನಿರಂತರವಾಗಿ ದುಡಿ, ಎಂದಿಗೂ
ಹಿಂಜರಿಯಬೇಡ, ಏಕೆಂದರೆ ನಿನ್ನ ಭವಿಷ್ಯವನ್ನ ನಿರ್ಮಿಸುವ ಶಕ್ತಿ ನಿನ್ನ ಕೈಯಲ್ಲಿದೆ. ನಿನ್ನ ಜೀವನವನ್ನ ನೀನೇ ಬದಲಾಯಿಸಬೇಕು. ಅದು ನಿನ್ನ ಹೆಸರನ್ನು ಯಾರು ಇತಿಹಾಸದಲ್ಲಿ ಬರೆಯುವುದಿಲ್ಲ, ನೀನೇ ಬರೆಯಬೇಕು. ಕಾಯುತ್ತಾ ಸಮಯ ವ್ಯರ್ಥ ಮಾಡಬೇಡ, ಈಗಲೇ ನಿರ್ಧಾರ ಮಾಡು. ಈ ದಿನ ನೀನು ತೆಗೆದುಕೊಳ್ಳುವ ಒಂದು ಸರಿಯಾದ ನಿರ್ಧಾರ ನಾಳೆ ಸಾವಿರಾರು ಜನರಿಗೆ ಸ್ಫೂರ್ತಿಯಾಗುವಂತೆ ನಿನ್ನ ಜೀವನವನ್ನ ನಿರ್ಮಿಸಬಹುದು. ಹಾಗಾಗಿ ನಿನ್ನ ಕನಸುಗಳಿಗಾಗಿ ಬದುಕು, ನಿನ್ನ ಗುರಿಗಾಗಿ ಹೋರಾಡು, ನಿನ್ನ ಭವಿಷ್ಯವನ್ನ ನೀನೇ ನಿರ್ಮಿಸು. ಒಳ್ಳೆಯದಾಗಲಿ. ಧನ್ಯವಾದ.